ಅದೇನ್ ಸರಿ ಹೇಳ್ಕೊಟ್ರಲ್ಲ ನಮ್ಮಮ್ಮ ಎಲ್ಲ ಹಾಕ್ತು. ಏನ ನಮ್ಮಮ್ಮ ಎಲ್ಲೋ ಹಾಕ್ತು ಮಲ್ಲು. ಹೌದಾ, ಅದು ಬಿಡಂಗಾಯ್ತಾ? ಓಕೆ ಇಂದ ಬೈಕ್ ಬರ್ತದೆ ಕೈಗೆ. ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವ್ಲಾಗ್ ನ ನೀವೆಲ್ಲ ನೋಡ್ತಿದ್ದೀರಾ, ತಮ್ಮನೆಲ್ಲ ನೀವೆಲ್ಲ ನೋಡಿದ್ದೀರಾ. ಓಕೆ, ಇವತ್ತು ನಾವೊಂದು ಸಾಂಗ್ ಶೂಟಿಂಗ್ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ, ಇವತ್ತು ನಮ್ಮ ಕಾರಿನ ಫಸ್ಟ್ನೇ ಶೂಟಿಂಗ್ ಆಗಿರುತ್ತೆ. ಬನ್ನಿ, ಕಾರ್ ಶೂಟಿಂಗ್ ಆಗಿರ್ಬೋದು, ನಂದೊಂದು ವಿಡಿಯೋ ಶೂಟಿಂಗ್ ಇದೆ. ಇವತ್ತು ಎಲ್ಲಿಗೆ ಹೋಗ್ತೀವಿ, ವಿಡಿಯೋ ಎಲ್ಲಿ ಶೂಟ್ ಮಾಡ್ತೀವಿ, ಯಾರೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಡಿ ತಗೊಂಡಾಗಿಂದ ಫುಲ್ಲು ಗಲೀಜಾಗಿದೆ, ವಾಶೇ ಮಾಡಿಸ್ತಿಲ್ಲ. ಇವತ್ತು ವಾಟರ್ ವಾಶಿಗೆ ಬಂದಿದ್ದೀನಿ, ವಾಟರ್ ವಾಶ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಬನ್ನಿ, ಕಾರಿಂದ ವಾಟರ್ ವಾಶ್ ಮಾಡ್ಸೋಣ. ಬಾಡಿ ವಾಶ್ ಮಾತ್ರ, ಇನ್ನು ಸರ್ವಿಸಿಗೆ ಹೋದ್ರೆ ಅವರೇ ಫುಲ್ ವಾಶ್ ಮಾಡ್ತಾರೆ. ನೋಡಿ, ಇಲ್ಲಿ ಹಾಕೊತಾ ಇದ್ದಾರೆ ಈಗ ಗಾಡಿನ ವಾಶಿಗೆ. ಏರ್ಸಿರೋರೆಲ್ಲ ಏರ್ ಕಟ್ ಮಾಡ್ಸಕ್ಕೆ ಬಂದಿದ್ದಾರೆ ಈಗ. ಏರ್ ಸ್ಟ್ರೈಟಿಂಗ್ ಮಾಡಿಸ್ತಾರಂತೆ. ನಾವೀಗ ಅದೆಷ್ಟು ಏರ್ ಸ್ಟ್ರೈಟ್ ಮಾಡಿಸ್ಬೇಕು. ಯಾಕೆ ಏರ್ ವಾಶ್ ಮಾಡಿಸಿ ಏರ್ ವಿಡಿಯೋ ಮಾಡಿ ಅಂತಂದ್ರೆ ನೋಡ್ರಿ, ಫೋಟೋ ತೆಗೆದಿದ್ದಾರೆ. ಡಿಪ್ರೆಷನ್ ಹೋಯ್ತು ಅಣ್ಣ. ನಾವಿವತ್ತು ಹೋಗ್ತಾ ಇದೀವಿ ಎಲ್ಲಿಗೆ ಅಂದ್ರೆ ಮಳಲಿಯಿಂದ ಹೋಗ್ತಾ ಇರೋ ಸುಮ್ನಳ್ಳಿ ಫಾಲ್ಸ್. ಕೂತಿದ್ದಾರೆ ನಮ್ಮ ನಿತಿನ್ ಅವರು. ಇಲ್ಲಿ ನೋಡ್ರಿ ನಿತಿನ್ ಅವರೇ, ಇವ್ರ ಫ್ರೆಂಡ್ ಯಾರೋ ಅಂತ. ಯಾರಣ್ಣ ಫ್ರೆಂಡ? ಯಾರೋ ಹೋಯ್ ಫ್ರೆಂಡ ಯಾರ ಮೀಟ್ ಮಾಡ್ಸಕ್ ಹೋಗ್ತಿದ್ಯಾ? ಬರೀ ಇವ್ರು ಯಾರನ್ನ ಮೀಟ್ ಮಾಡಿಸ್ತಾರಂತೆ, ನೋಡೋಣ. ಅಕ್ಕಂದ್ರುಗಳನ್ನ ಮೀಟ್ ಮಾಡಿಸ್ತಾರಂತೆ. ಬನ್ನಿ ಗಾಯ್ಸ್, ನೋಡೋಣ. ನೋಡಿ ನೋಡು, ನೋಡಿ ಗಾಯ್ಸ್, ಫುಲ್ಲು ರೆಡಿಯಾಗಿ ಬಂದಿದ್ದಾರೆ. ಬ್ಯಾಗಿ ಟಿ ಶರ್ಟ್. ಹುಡುಗ ಯಾಕೋ ಮಂಕ ಇದೆ, ಒಂದು ಹಿಂದ್ಗಡೆ ಟಿ ಶರ್ಟ್ ಅಲ್ಲಿ ಇರೋನು. ಏನಿನ ಹೆಸರು? ಚೆನ್ನಾಯ್ತಾ ಕಾರು? ಗೊತ್ತಾ ನಿಂಗೆ? ಹೆಂಗ್ ಗೊತ್ತಾ? ಯಾವಾಗ ನೋಡಿದ್ದೆ? ನೀನ್ ನೋಡ್ತೀಯಾ? ಓದಲ್ಲ ನೀನು? ಮತ್ ನನ್ನ ಹೆಂಗ್ ನೋಡ್ತೀಯ? ಏನ್ ಮಾಡ್ತಿದೀವಿ ಬಾಯ್ಲೆ? ಹಾ, ನೋಡಿದ್ಯಾ? ಏನ್ ಹೇಳ ನನ್ನ ಹೆಸರು? ನೋಡ, ಅವ್ನು ಕರೆಕ್ಟಾಗಿ ಕಂಡಿಡ್ದೆ, ನಿಂಗೆ ಗೊತ್ತಾಗ್ತಿಲ್ಲ. ಏನ್ ನಿನ್ನ ಹೆಸರು ಹೇಳು? ನೋಡು, ಅವ್ನು ಹೇಳ. ಯಾವ್ದು ಇನ್ಸ್ಟಾಲ್ ನೋಡ್ತೀವಿ? ಯೂಟ್ಯೂಬ್, ಫೇಸ್ಬುಕ್ಕಾ? ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಷ್ಟೇ. ಅದ್ರ ನೋಡಿದ್ಯಾ? ಹೌದಾ? ನಿನ್ನ ಹೆಸರೇನು? ಪುನರು. ಎಲ್ಲೋಯ್ತು ನೀನು? ಅಲ್ಲೂ ಅಲ್ಲೆಲ್ಲಿ? ಅದು ಬೀಳಂಗ ಐತೆ. ಎಲ್ಲಿ? ನಮ್ಮಮ್ಮ ಎಲ್ಲ ಹಾಕ್ತು. ಏನ? ನಮ್ಮಮ್ಮ ಎಲ್ಲೋ ಹಾಕ್ತು ಮಲ್ಲು. ಹೌದಾ? ಅದು ಬೀಳಂಗ ಆಯ್ತಾ? ಬೀಳಂಗ ಆಯ್ತ ಅಲ್ಲೋ? ನಿಂದು ಬಿತ್ತಾ? ಚಾಕ್ಲೇಟ್ ತಿಂದ್ರೆ ಚೆನ್ನಾಗಿ ಬೀಳುತ್ತೆ ಅಲ್ಲೋ. ಚಾಕ್ಲೇಟ್ ಚೆನ್ನಾಗಿ ತಿಂದ್ರೆ ಅಲ್ಲಿ ಬೀಳುತ್ತೆ. ತಿಂತೀಯಾ ನೀನು? ಚಾಕ್ಲೇಟ್ ತಗೊಳ್ರಿ, ನನ್ನ ಕಡೆಯಿಂದ ಆಜ್ಮೂಲ ನಿಮಗೆ 4 ಜನ. ಆ ಹುಡುಗಿಗೆ ಕೊಂಡ್ಕೊಡು, ನೀವು ಇಷ್ಟು ಜನ ತಗೊಳ್ರಿ, ಆಯ್ತಾ? ಇನ್ನೊಬ್ರು ಇದ್ದಾರೆ. ಯಾರು? ಹಾಫ್ ಕಟ್ ಮಾಡ್ಕೊಳ್ರಿ, ಸರಿನಾ? ಅಂಕಲ್ ನಾನು. ಹಾ, ಮತ್ತೇನು ಸಮಾಚಾರ? ಇವನು ಅಂಕಲ್ಲು. ನಾನೇನು ಹೇಳು? ಹಾ, ನಾನು ಹುಡುಗಿ ಚಾಕ್ಲೇಟ್ ಕೊಟ್ಬಿಡ್ರಿ ಕಣ, ಸರಿನಾ? ನೀವು 3 ಜನ ತಿನ್ರಿ. ಆ ಹುಡುಗಿಗೆ 2 ಕೊಡು ಬೇಗ, ಅಲ್ಲಿ ಬೀಳಲಿ. ಬರದಾ? ಬಾಯ್ ಬಾಯ್ ಬಾಯ್. ಗೈಸ್, ಏನ್ ಗೊತ್ತಾ ವಿಷಯ? ಇವತ್ತು ಫೋಟೋ ಶೂಟ್ ಮಾಡೋಣ ಅಂತ ಬಿಟ್ಟು ಜಾಗ ಹುಡುಕ್ತಾನೆ ಇದೀವಿ. ಯಾವ ಜಾಗನೂ ಸೂಟ್ ಆಗ್ತಿಲ್ಲ. ಈಗ ಒಂದು ಬೇರೆ ಜಾಗ ಹೇಳಿದಾರೆ, ಆ ಜಾಗಕ್ಕೆ ಹೋಗ್ತಾ ಇದೀವಿ. ಬನ್ನಿ ಗೈಸ್, ಇವಾಗ ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊಂಡ್ ಬರೋಣ. ನಮ್ ಜೊತೆ ಡೈರೆಕ್ಟರ್ ಆದಂತ ನಿತಿನ್ ಮೆನನ್ ರವರು. ಇವರು ಮನೋವರು ದಿ ಆಕ್ಟರ್ ಆಫ್ ದಿ ಮೂವಿ. ನಾನು ಪ್ರೊಡ್ಯೂಸರ್. ವಿತ್ ಅದು ಅರ್ಥ ಮಾಡ್ಕೊಳ್ಳಿ ಗೈಸ್. ವಿತ್ ಅದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಆಕ್ಷನ್, ಡೈರೆಕ್ಷನ್ ಎಲ್ಲ. ಫೈನಲ್ ಆಗಿ ಈಗ ವಿಡಿಯೋ ಶೂಟ್ ಮಾಡಕ್ ಬಂದಿದ್ದೀವಿ. ನೋಡಿ, ಇರೋ ಜಾಗದಲ್ಲಿ ನಿಲ್ಸಿದೀವಿ ಕಾರ್ನ. ಈಗೇನು ಸಾಂಗಿಗೆ ಶೂಟಿಂಗ್ ಆಗಬೇಕು. ನೋಡಿ, ಕರಡಿ ಬಂತು. ಓಕೆ, ವಿಡಿಯೋ ಶೂಟ್ ಮಾಡೋಣ ಬನ್ನಿ. ಟೈಮ್ ಆಗ್ಬಿಟ್ಟಿದೆ. ಹುಲಿ ಬರೀ ಸಿಂಹ ತರ ಒಂದ್ಸಲ ಗರ್ಜನೆ. ಓಕೆ ಗೈಸ್, ಬನ್ನಿ ಈಗ ವಿಡಿಯೋ ಶೂಟ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಡೈರೆಕ್ಟರ್ ಸರ್ ಯಾವ ಥರ ಹೇಳಿದಾರೆ ಏನೂ ಹೇಳಿಲ್ಲ ಇವತ್ತು. ಸರ್, ಯಾವ ಥರ ಇರುತ್ತೆ ಸರ್ ಇವತ್ತಿಂದ ವಿಡಿಯೋ ಶೂಟು ಫುಲ್ಲು ಹೀರೋ ಮಾಸ್ ಎಂಟ್ರಿ ಥರ ಒಂದು ಶೂಟನ್ನ ಪ್ಲಾನ್ ಮಾಡಿದ್ದೀವಿ. ನೆಕ್ಸ್ಟ್ ಹೊಸ ಕಾರ್ ತಗೊಂಡಿರೋ ಖುಷಿಗೆ ಫುಲ್ ರಗಟಾಗಿ ಮಾಡೋಣ ಬನ್ನಿ. ಓಕೆ, ಬನ್ನಿ ಬೇಗ ಮಾಡೋಣ. ಗೈಸ್, ನೋಡಿ, ಅವರು ಮಿನಿಮಮ್ ಏನಿಲ್ಲ ಒಂದು 60 ಟೇಕ್ ಆಯಿತು. ಚೆನ್ನಾಗಿ ಬರ್ತಾ ಇಲ್ಲ, ಆದರೂ ಇವತ್ತು ಪ್ರಯತ್ನ ಪಡ್ತಾ ಇದೀವಿ. ಇವೆಲ್ಲ ರೀಲ್ಸ್ ಮಾಡಿಲ್ವಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಓಕೆ, ಇಂದ ಬೈಕ್ ಬರ್ತದೆ ಕೈಗೆ.
ರೆಡಿ ಅವಾಗ್ಲಿಂದ 1 ಅವರಿಂದ 2 ಶಾರ್ಟ್ಸ್ ತಗೊಂಡಿದ್ದೀವಿ. ಇನ್ನು ಮಿನಿಮಮ್ ಒಂದು 20-22 ಶಾರ್ಟ್ಸ್ ಬೇಕು. ಪ್ರಯತ್ನ ಪಡ್ತಾನೆ ಇದ್ದೀವಿ. ಒಂದು ರೀಲ್ಸ್ ಮಾಡಕ್ ಕಷ್ಟ ಎಷ್ಟು ಅಂತ ನೋಡ್ಕೊಳ್ಳಿ ಗೊತ್ತಾಗ. ಗೈಸ್ ಸಂತೋಣ್ಣವ್ರ ಅಜ್ಜಿ ಮನೆಗೆ ಬಂದಿದ್ದೀವಿ. ಯುಗಾದಿ ಟೈಮಲ್ಲಿ ಮಾಡಿದ್ವಿ ವಿಡಿಯೋನ ಇಲ್ಲಿ. ಬನ್ನಿ ಅವ್ರು ನಮ್ಮ ಅಜ್ಜಿನ ಪರಿಚಯ ಮಾಡ್ಕೊಡ್ತೀವಿ. ನೋಡಿ ಮನೆ ನೋಡಿ ಸಖತ್ತಾಗಿದೆ. ಹಿಂದ್ಗಡೆ ಪೂರ್ತಿ ನೀರೇ ಇರೋದು. ಈ ಕಡೆ ಪೂರ್ತಿ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದಾರೆ. ಬನ್ನಿ ಅಜ್ಜಿ ಮಾತಾಡ್ಸೋಣ. ಅಜ್ಜಿ ಹಾಯ್ ಏನ್ರಿ? ಹಾಯ್ ಮಾಡ್ರಿ ಹಿಂಗೆ. ಯಾಕೆ? ಹೌದಾ? ಈ ಕಡೆ ಬರ್ರಿ ಇಲ್ವರ, ಈ ಕಡೆ ಕಾಣಲ್ತೀರ. ಹಾ ಈಗನ್ರಿ ಹಾಯ್ ಮಾಡ್ರಿ. ಹಾಯ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣಪ್ಪ. ಅಲ್ಲ ನೀವ್ ಕೇಳ್ರಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಹಾ ಚೆನ್ನಾಗಿದ್ದೀನಿ. ಅದೇನ್ ಸರಿಯಾಗಿ ಹೇಳ್ಕೊಟ್ರಲ್ಲ. ಏನ್ ಗೊತ್ತಾ, ಚೆನ್ನಾಗಿದ್ದೀರಾ ಅವ್ರಿಗೆ ಕೇಳ್ಬೇಕು. ಅವ್ರು ವಿಡಿಯೋ ಮಾಡ್ತಾರೆ. ಕೇಳ್ತಿರ್ತಾರೆ, ಯಾರು ಬಂದಿರ್ತಾನೆ. ಚೆನ್ನಾಗಿದ್ದೀರೇನಪ್ಪ? ಹಾ ಚೆನ್ನಾಗಿದ್ದೀವಿ. ಎಲ್ಲಾರು ಮನೇಲಿ ಆರೋಗ್ಯನಾ? ಹಾ ಆರೋಗ್ಯ. ಸರಿ. ನೋಡ್ರಿ ಹೆಂಗೆ ಟೆಕ್ನಾಲಜಿ ಅಜ್ಜಿ. ಮಾವಿನಕಾಯಿ ಎಲ್ಲ ಬಿಟ್ಟಿದೆ ಇಲ್ಲಿ ನೋಡಿ, ಮಾವಿನಕಾಯಿ. ಆ ಕಡೆ ಇನ್ನೂ ಇದೆ. ನಮಗೆ ಇದೇ ತರ ಮನೆನೇ ಇಷ್ಟ. ಈ ತರ ಒಂದು ಮನೆ ಮಾಡ್ಕೋಬೇಕು. ಇದೇ ತರ ಮನೆ ಅಂದ್ರೆ ನನಗೆ ಭಾರಿ ಇಷ್ಟ. ಒಂದು ಸಿಂಪಲ್ ಆಗಿ ಇಷ್ಟೇ ಇರಬೇಕು ಮನೆ. ಅಕ್ಕಪಕ್ಕದಲ್ಲಿ ಈ ತರ ಇರಬೇಕು. ಮತ್ತೆ ಇದೇ ತರ ಇದ್ದೆ ಅಂದ್ರೆ ಒಂದು ಶೆಡ್, ನಾನು ಪ್ರೀತಿಯಿಂದ ನಾಯಿಗಳು ಸಾಕಿದ್ದೀನಲ್ಲ ಅದನ್ನೆಲ್ಲ ಇದ್ರೊಳಗೆ ಬಿಡಂಗೆ ಇಷ್ಟೇ ಇರಲಿ ಮನೆ. ಸಿಂಪಲ್ ಆಗಿರ್ಬೇಕು. ಹಂಚಿನ ಮನೆ ಆಗ್ಬೇಕು. ಮತ್ತೆ ಇಲ್ಲಿ ಸುತ್ತಮುತ್ತ ಗಿಡಗಳು ಹಾಕ್ಬೇಕು. ಮತ್ತೆ ಡಿಫ್ರೆಂಟ್ ಆಗಿ ಏನು ಇಷ್ಟಪಡಲ್ಲ ನಾನು. ಹಿಂದ್ಗಡೆ ನೀರು ಇರಬೇಕು, ಅದೇ ತರ ಇಷ್ಟಪಡ್ತೀನಿ. ಅದ್ ಬಿಟ್ರೆ ಇನ್ನೇನು ಇಷ್ಟಪಡಲ್ಲ. ನೋಡಿ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡ್ ಬರ್ರಿ ಕಾರು, ಬರ್ರಿ ಕಾರ್ ನೋಡಂತ್ರಿ ಹೆಂಗಿತ್ತ ಹೇಳಂತ್ರಿ. ಚೆನ್ನಾಯ್ತಾ ಕಲರು? ಕಲರ್ ಚೆನ್ನಾಗಿ, ಕೆಂಪು ಕಲರು. ಹಾ ಚೆನ್ನಾಯ್ತಾ? ಇದ್ರು ಕುಯ್ಕೆ ಹೋಗಿ ಇದಕ್ಕ ಇದು ಲೋನ್ ಮಾಡಿಸಿದ್ವಿ ಗಾಡಿಗೆ. ಲೋನ್ ಮಾಡಿಸಿದ್ಯಾ? ಹಾ ಗಾಡಿ. ಅಯ್ಯಪ್ಪ ಇದೆ ನೋಡ್ರಿ ಧೂಳು. ರೋಡ್ ಇವತ್ತು ಎಷ್ಟು ಒಂಚೂರು ಅನುಕೂಲ ಗೀತೆ ಅನುಕೂಲದ ಹೋದ್ರೆ ತುಂಬ್ಕೊಂಡಿರೋದು ಅಲ್ಲ. ಮತ್ತೆ ಫುಲ್ಲು ನೋಡ್ರಿ ಎಷ್ಟು ಗಾಡಿ. 2 ದಿನ ಆಯ್ತು ತಾಂಡಿದ್ದು. ಈ ರೋಡ್ ಮಾತ್ರ ನೀನ್ ಬ್ಯಾಸಿಗೆ ಕಾಲದಾಗ ಬಂದ್ರೆ ನಿನ್ ಕಾರ್ ಹೋಗಿ ಸ್ನಾನ ಮಾಡಿಸ್ಬೇಕು. ಫುಲ್ ಸ್ನಾನ ಮಾಡಿಸ್ಬೇಕು. ಚೆನ್ನಾಯ್ತಾ ಕಾರು? ಸೂಪರ್ ಆಗಿತ್ತು. ಎಷ್ಟು ಸಿಬೇಕಾಯಿ? ಸ್ವೀಟ್ ಇತ್ತಾ? ನೋಡಿ ಅಜ್ಜಿ ಕೊಟ್ಟಿ ಸಿಬೇಕಾಗಿ ತಿಂತಿದ್ವಿ. ನಮಗೆ ನಮ್ಮ ಟೌನಲ್ಲಿ ಇದ್ದು ಇದಾ. ಹೊರಗಡೆ ಮಾತ್ರ ಗೊತ್ತಾ ಬರುತ್ತೆ. ಏನು ಶಿವಣ್ಣ ಅಲ್ಲ ಸೀಬೆಹಣ್ಣು ಗೊತ್ತು, ಏನೋ ಹೇಳ್ತಾರ. ಒಂದ್ 2 ವಾರ ಬಿಟ್ಟು ಬಂದ್ರೆ ಅಣ್ಣಾಗಿರೋ ಕಿತ್ಕೊಳ ಒಂದ್ವಲ್ಲ ಸೀಬೆಹಣ್ಣು ತಿನ್ನೋ ಸಾಕು. ಈ ಕಾಫಿ ಸೀಬೆಹಣ್ಣು ಕಾಫಿ ಕುಡಿತಾರೆ. ಮತ್ತೆ ನಮ್ಮಲ್ಲಿ ಕೆಂಪಾದ್ರೆ ಟೀ ಕುಡ್ದು ನೀವ್ ಹೇಳ್ತೀರಾ ಅಲ್ವಾ? ನಾನು ವಯಸ್ಸಾದಳು ಎಲೆ ಹಾಕ್ಯಂತೀನಿ, ಕೆಂಪಾಯ್ದಾವೆ. ಸಿಬಿಕಾಯಿ ತಿಂದ್ರೆ ಕೆಂಪಾಗತ್ತ. ನಾವ್ ಮುಂದೆ ವಯಸ್ಸಾಗೋರಲ್ಲ, ಆಮೇಲೆ ಆಗುತ್ತೆ. ಆಮೇಲಲ್ಲ ನೀವ್ ಇವಾಗ ಆಗಿದ್ರೆ ನಾವ್ ಮುಂದೆ ಆಗ್ತೀವಿ. ವಯಸ್ಸು ತಿನ್ಬಾರ್ದು. ಅಲ್ಲಿ ಸಿಬೇಕಾಗಿ ತಿನ್ಬಿಟ್ಟು ಟೀ ಕುಡಿಬಾರ್ದು. ಬರದಾ ಬಾಯ್. ಗೈಸ್ ನೋಡಿ ಗೈಸ್, ಬ್ಯಾಚುಲರ್ ಕಷ್ಟ. ಅಳ್ತೀಯ ಹುಡುಗ ಪಾತ್ರೆ ತೊಳೆಗಲ್ಲ, ಸಾರಿ ಬಟ್ಟೆ ತೊಳೆಗೆ ಬರ್ತಿಲ್ಲ ಅಂತ ಅಳ್ತೀಯ ಹುಡುಗ. ಹೆಂಗಳು ಅಳ್ತೀಯ ಬಟ್ಟೆ ತೊಳೆಗೆ ಬರ್ತಿಲ್ಲ ಅಂತ ನೋಡಿ ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ಪಾಪ ಅಡುಗೆ ಗಿಡ್ಗೆ ಎಲ್ಲ ಇವರೇ ಮಾಡ್ಕೋಬೇಕು. ಆದಷ್ಟು ಬೇಗ ಯಾರು ಹುಡುಗಿರಿದ್ರೆ ಕಮೆಂಟ್ ಮಾಡಪ್ಪ. ಇವ್ರ ಮದ್ವೆಗಿದ್ರೆ ಆಗ್ಲತ್ತ ಪಾಪ ಅಲ್ವಾ? ಹಾ ಏನೋ ನಮ್ಗೆಲ್ಲ ಹುಡುಗಿ ಬೀಳಲ್ಲ, ನನಗೆ ಗೊತ್ತು ಖಂಡಿತವಾಗಿ. ಏಕೆ ಅಮಾವಾಸ್ಯ ನೀವು ಏಕೆ ಗೈಸ್? ಒಂದು ವಿಡಿಯೋ ಮಾಡೋ ಕಷ್ಟ ಏನು ಅಂತೇಳಿ ನಿಮಗೆ ಇವತ್ತೆಲ್ಲರಿಗೂ ಗೊತ್ತಾಗಿರುತ್ತೆ. ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಮರಿದಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಮನೋಹರ್ ಕೊಡೋರಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.